ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಸ್ಪೆಷಲ್ ಆಗಿ ರವಾ ಕೇಸರಿಬಾತ್ನ ಮಾಡ್ತಾ ಇದ್ದೀನಿ. ಅದು ಕೂಡ ಬಾಯಿನಲ್ಲಿ ಇಟ್ಟರೆ ಕರಳು ಹೋಗಬೇಕು ಆ ರೀತಿನಲ್ಲಿ ರವಾ ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆನ ಇಟ್ಕೊಂಡು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಇವಾಗ ತುಪ್ಪ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ನಾವು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ದ್ರಾಕ್ಷಿ ಮತ್ತು ಗೋಡಂಬಿನ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ, ಹಾಗೆಯೇ ಗೋಡಂಬಿ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೆ ಹುರಿದು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ತುಪ್ಪ ಇದೆಯಲ್ಲ ಬಾಣಲಿನಲ್ಲಿ, ಅದೇ ತುಪ್ಪಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಇದನ್ನ ಬಾಂಬೆ ರವೆ, ಸಣ್ಣ ರವೆ ಅಂತ ಕೂಡ ಕರೀತಾರೆ. ಈ ಸಣ್ಣ ರವೆನಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕೇಸರಿಬಾತು. ಹಾಗಾಗಿ ಸಣ್ಣ ರವೆನಲ್ಲೇನೆ ನಾನಿವತ್ತು ಕೇಸರಿಬಾತ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು 2 ರಿಂದ 3 ನಿಮಿಷದವರೆಗೆ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ತುಂಬಾ ಹೊತ್ತು ಜಾಸ್ತಿ ಹುರಿದ್ರೂ ಕೂಡ ಸೀದಂಗೆ ಆಗ್ಬಿಡುತ್ತೆ. ಹುರಿದೇ ಹೋದ್ರೂ ಕೂಡ ಕೇಸರಿಬಾತ್ ಚೆನ್ನಾಗಿರಲ್ಲ. ನೋಡಿ, ಈ ಕಡೆ ನಾನು ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಒಂದು ಹದಕ್ಕೆ ನೀವು ಹುರ್ಕೋಬೇಕಾಗುತ್ತೆ. ರವೆ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೆ ಹುರ್ಕೊಂಡು ಇವಾಗ ಇದಕ್ಕೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ನೀರು. ನಾವು ಯಾವ ಕಪ್ಪಲ್ಲಿ ರವೆನ ತಗೊಂಡಿರ್ತೀವಿ ಆ ಕಪ್ಪಲ್ಲಿ 2.5 ಕಪ್ಪು ಅಥವಾ 3 ಕಪ್ ಕೂಡ ಹಾಕೋಬಹುದು. ಅಂದರೆ ನಿಮಗೆ ಕೇಸರಿಬಾತು ಸ್ವಲ್ಪ ತೆಳುವಾಗಿ ಬೇಕು ಅಂತ ಹೇಳಿದ್ರೆ 3 ಕಪ್ ಹಾಕೋಬಹುದು, ಅಥವಾ ನಿಮಗೆ ಸ್ವಲ್ಪ ಮೀಡಿಯಂ ಹದದಲ್ಲಿ ಇರಬೇಕು ಅಂತ ಹೇಳಿದ್ರೆ 2.5 ಕಪ್ ಆಗೋಷ್ಟು ನೀರನ್ನ ಹಾಕೋಬಹುದು. ಫ್ರೆಂಡ್ಸ್, ನೀರನ್ನ ಹಾಕೊಳ್ಳುವಾಗ ಸ್ವಲ್ಪನೇ ಹಾಕೋಬೇಕಾಗುತ್ತೆ. ಆದಷ್ಟು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ನೀವು ಸ್ವಲ್ಪನ ನೀರನ್ನ ಹಾಕೊಂಡು ಈ ಥರ ರವೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಹಾಕೊಂಡ್ರೆ ಗಂಟಾಗ್ಬಿಡುತ್ತೆ. ಅಥವಾ ಫ್ಲೇಮ್ನ ಆಫ್ ಮಾಡ್ಕೊಂಡು ಕೂಡ ನೀವು ಹಾಕೋಬಹುದು. ನೋಡಿ, ಹಾಕಿದ್ದೆಲ್ಲ ಆಗಿದೆ. ಇವಾಗ ರವೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ರವೆ ತಗೊಂಡ್ರೆ 1 ಕಪ್ ಆಗೋಷ್ಟೇ ನೀವು ಸಕ್ಕರೆ ತಗೊಳ್ಳಿ. ಸ್ವೀಟು ಕರೆಕ್ಟ್ ಹದದಲ್ಲಿರುತ್ತೆ. ನೋಡಿ, ಇವಾಗ ಸಕ್ಕರೆ ಕೂಡ ಇವಾಗ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಇದ್ರೊಳಗಡೆ ಸಕ್ಕರೆ ಮೆಲ್ಟ್ ಆಗೋವರೆಗೂ ಕೂಡ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ನೋಡಿ, ಈ ಒಂದು ಹದಕ್ಕೆ ಆಗಿದೆ. ಇದು ಅಷ್ಟೇನೆ ಪೂರ್ತಿಯಾಗಿ ನೀರೆಲ್ಲ ಹಿಂಗ್ ಹೋಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಯಾವುದೇ ಕಾರಣದಿಂದಲೂ ಕೂಡ ಕೈ ಬಿಡೋ ಹಾಗಿಲ್ಲ. ಇದಕ್ಕೆ ಸ್ವಲ್ಪ ಕೇಸರಿ ಬಣ್ಣ ಹಾಕೊಂಡಿದ್ದೀನಿ. ಜೊತೆಗೆ ಇದು ಏಲಕ್ಕಿ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿನ ಪುಡಿ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪನ ನೀವು ಒಂದು 5 ರಿಂದ 6 ಟೇಬಲ್ ಸ್ಪೂನ್ವರೆಗೂ ಕೂಡ ನೀವು ಹಾಕೋಬಹುದು. ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಸಾಫ್ಟಾಗಿಯೇ ಬರುತ್ತೆ, ಹಾಗೆಯೇ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ನಾನಿಲ್ಲಿ ಕಡಿಮೆನೇ ತುಪ್ಪನ ಬಳಸ್ತಾ ಇರೋದು. ಟೋಟಲ್ ಆಗಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಬಳಸಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಮೊದಲೇ ಹುರಿದಿರುವಂತಹ ದ್ರಾಕ್ಷಿ ಮತ್ತೆ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಹದದಲ್ಲಿದೆ. 1 ಕಪ್ ರವೆ ತಗೊಂಡ್ರೆ 2.5 ಕಪ್ ಆಗೋಷ್ಟು ನೀರನ್ನ ಹಾಕೊಂಡ್ರೆ ಈ ಒಂದು ಹದದಲ್ಲಿ ಬರುತ್ತೆ. ಇದು ಬಿಸಿ ಇರುವಾಗ ಆವಾಗ್ಲೇನೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಸ್ಟವ್ನ ಪೂರ್ತಿಯಾಗಿ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಹಾಗೇನೆ ರವೆ ಅರಳ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಅಷ್ಟೇನೆ. ನೋಡಿ, ಇವಾಗ ನೋಡ್ತಿರ್ಬೋದು ಯಾವ ಹದದಲ್ಲಿದೆ ಕೇಸರಿಬಾತು ಅಂತ. ಫ್ರೆಂಡ್ಸ್, ಈ ಒಂದು ಕೇಸರಿಬಾತು ಬಿಸಿ ಇರುವಾಗ್ಲೇನೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇದು ಸ್ವಲ್ಪ ನಿಮಗೆ ಹುಡಿ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಎಷ್ಟೊತ್ತಿಟ್ಟರೂ ಕೂಡ ಅಷ್ಟೇ ಸಾಫ್ಟ್ ಆಗಿರಬೇಕು ಅಂತ ಅನಿಸಿದ್ರೆ ನೀವು 1 ಕಪ್ಪು ರವೆ ತಗೊಂಡಿದ್ರೆ 2.5 ಕಪ್ಪು ನೀರು ಹಾಕೊಂಡಿರ್ತೀವಲ್ಲ, ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನ ಮಿಕ್ಸ್ ಮಾಡಿ ನೀವು ರವೆನ ಬೇಯಿಸ್ಕೊಂಡ್ರೆ ಎಷ್ಟು ಹೊತ್ತು ಇಟ್ಟರೂ ಕೂಡ ಅಷ್ಟೇನೆ ಸಾಫ್ಟ್ ಆಗಿರುತ್ತೆ ಕೇಸರಿಬಾತು. ನೋಡಿದ್ರಲ್ಲ, ಇವತ್ತಿನ ಈ ಒಂದು ಕೇಸರಿಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಹಾಗೆಯೇ ರಿಲೇಟಿವ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.